ಕಳೆದ 15ರಿಂದ 20 ವರ್ಷಗಳಿಂದ ನಿರಂತರವಾಗಿ ಸರ್ಕಾರ ಮತ್ತು ಈ ಕ್ಷೇತ್ರದ ಶಾಸಕರಾದಂಥ ಸಿ ಪಾಟೀಲ್ ಅವರಿಗೆ ರಸ್ತೆ ದುರಸ್ತಿ ಮಾಡುವಂತೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯಿಂದ ರಸ್ತೆ ದುರಸ್ತಿ ಆಗಿಲ್ಲ. ಹೀಗಾಗಿ ಅನ್ನದಾತರೇ ರೊಚ್ಚಿಗೆದ್ದು ಇವಾಗ ತಮ್ಮ ಹಣದಿಂದ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗದಗ ತಾಲೂಕಿನ ಲಿಂಗದಾಳ ಗ್ರಾಮಸ್ಥರು ಸರ್ಕಾರ ವಿರುದ್ಧ ಮತ್ತು ಶಾಸಕರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಯಾಕಂತಂದರೆ ಈ ಒಂದು ರಸ್ತೆ ಮುಖಾಂತರ ಸುಮಾರು ಸಾವಿರಾರು ಹೆಕ್ಟರ್ ಪ್ರದೇಶದಷ್ಟು ಜಮೀನುಗಳಿದ್ದಾವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಏನು ಲಿಂಗದಾಳದ ಪ್ರಮುಖ ಜಮೀನುಗಳೇನಿದ್ದಾವೆ ಸುಮಾರು ಸಾವಿರಾರು ಹೆಕ್ಟರ್ ಪ್ರದೇಶದಷ್ಟು ಜಮೀನುಗಳಿಗೆ ರಸ್ತೆ ಇಲ್ಲ. ಹೀಗಾಗಿ ಅವರು ಸುಮಾರು 8 ಕಿಲೋಮೀಟರ್ ಸುತ್ತ ಹಾಕಿಕೊಂಡು ತಮ್ಮ ಜಮೀನುಗಳಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದೇ ರೀತಿಯಾಗಿ ಲಿಂಗದಾಳ್ ಗ್ರಾಮದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಅವರ ಶವ ಸಂಸ್ಕಾರಕ್ಕೂ ಕೂಡ ಇದೇ ಒಂದು ಮಾರ್ಗವಾಗಿ ಹೋಗಬೇಕಾಗಿತ್ತು. ಹೀಗಾಗಿ ಕಳೆದ 10ರಿಂದ 15 ವರ್ಷಗಳ ಕಾಲ ಈ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಗ್ರಾಮ ಪಂಚಾಯಿತಿ, ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು, ಇದೊಂದು ರಸ್ತೆ ಮಾಡಿ ಪುಣ್ಯ ಕಟ್ಟಕೊಳ್ಳಿ ಅಂಥೇಳಿ. ಆದರೆ ಯಾವುದೇ ರೀತಿಯಿಂದ ರಸ್ತೆ ನಿರ್ಮಾಣ ಮಾಡದ ಹಿನ್ನೆಲೆಯಲ್ಲಿ ಇಲ್ಲಿಯ ರೈತರು ಕೂಡ ತಾವೇ ಸ್ವಂತ ಹಣದಿಂದ ಈ ಒಂದು ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರಿಗೆ ಎಷ್ಟು ಯೋಗ್ಯ ಇದೆ ಅಷ್ಟೊಂದು ಹಣ ಪಟ್ಟಿ ಹಾಕಿ 500, 1000, 2000, 4000, 5000ವರೆಗೂ ಕೂಡ ಆ ಪಟ್ಟಿ ಹಾಕಿಸಿ ಇವಾಗ ತಾವೇ ರಸ್ತೆ ನಿರ್ಮಾಣ ಮಾಡಿ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವರು ಈ ಭಾಗದ ಶಾಸಕರಾಗಿರ್ಬೋದು ಮತ್ತು ಅಧಿಕಾರಿಗಳಿಗೆ ಈ ರಸ್ತೆ ನಿರ್ಮಾಣ ಮಾಡಬೇಕಾಗಿತ್ತು. ಆದರೆ ಈವರೆಗೂ ಕೂಡ ರಸ್ತೆ ನಿರ್ಮಾಣ ಮಾಡದ ಹಿನ್ನೆಲೆಯಲ್ಲಿ ತಾವೇ ಒಂದು ತಮ್ಮ ಖರ್ಚಿನಿಂದ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸ್ಥಳೀಯರಿದ್ದಾರೆ, ಅವರನ್ನು ಕೇಳೋಣ. ಸರ್, ಏನು ಸಮಸ್ಯೆ ಆಗ್ತಾ ಇದೆ? ಇಲ್ಲಿ ಹೊಲಕ್ಕೆ ಹೋಗೋಕೆ ಸಾವಿರಾರು ಹೆಕ್ಟೇರ್ ಇಲ್ಲಿ ಜಮೀನು ಇದಾವೆ ಸರ್. ಒಟ್ಟು ಹೋಗೋಕೆ ದಾರಿಲ್ಲ. ಒತ್ತು ಒಳ್ಳೆ ಸ್ಮಶಾನ ಇದೆ ಇಲ್ಲಿ. ಯಾರು ಸತ್ತರೆ ಸ್ಮಶಾನ ತೊಗೊಂಡು ಹೋಗೋಕೆ 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ನಾವು ದೂರದಿಂದ ಬರಬೇಕು. ಯಾರೂ ಅಧಿಕಾರಿಗಳು ಎಲ್ಲ ಮನವಿ ಮಾಡಿದ್ದೀವಿ, ಜಿಲ್ಲಾ ಪಂಚಾಯತಿಗೆ, ತಾಲೂಕು ಪಂಚಾಯತಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯತಿಗೆ. ಪಿ ಡಿ ಒ ಅಧ್ಯಕ್ಷರಿಗೆ ಕೇಳಿದ್ರೆ ದುಡ್ಡು ಇಲ್ಲ, ಅನುದಾನ ಇಲ್ಲ ಅಂತಾರೆ. ಜಿಲ್ಲಾ ಪಂಚಾಯತ್ ಕೇಳಿದ್ರೆ ಮಾಡಿಸ್ತೀವಿ ಅಂದರು. ಮತ್ತು ಒಳ್ಳೆ ಇನ್ನೊಂದು ಸಮಸ್ಯೆ ಬಂತು, ಇಲ್ಲಿ ಎಡ್ಕಬಲ್ಕ ಬಾಜುದವ್ರು ಇಲ್ಲಿ ನಮಗೆ ಕೆಲಸ ಮಾಡಿಸಿ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಮತ್ತು ಒಳ್ಳೆ ತಹಸೀಲ್ದಾರಿಗೆ ಮನವಿ ಮಾಡಿಕೊಂಡು ತಹಸೀಲ್ದಾರಿಗೆ ಹೋಗಿ ನಾವು ಇಲ್ಲಪ್ಪ ನಮ್ಗೆ ಸರ್ವೆ ಮಾಡಿಕೊಡ್ರಿ ಅಂತ ಸರ್ವೆ ಮಾಡಿಸಿದ್ರು. ಇಲ್ಲಿ ಯಾರೂ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಎಲ್ಲರ ಕಡೆ ಅಡ್ಡಾಡಿದ್ವಿ. ಸಿ ಪಾಟೀಲ್ ಸಾಹೇಬ್ರ ಕಡೆ ಹೋದ್ವಿ, ಇಲ್ಲಪ್ಪ ಮಾಡಿಸ್ತೀವಿ ಅಂತ ಹೇಳಿದ್ರು. ಅವರು ಇಲ್ಲಿ ಮಾಡಿಸ್ತಾ ಇಲ್ಲ. ಎಲ್ಲ ಕಡೆ ಅಡ್ಡಾಡಿ ನಮ್ಮ ರೈತರು ಬೇಸತ್ತು ನಾವು ನಮ್ಮ ಅನುದಾನ ಎಲ್ಲರೂ ಕಲೆಕ್ಟ್ ಮಾಡಿ ನಾಳೆ ಇಲೆಕ್ಷನ್ ಬಂದಾಗ ನಾವೇ ಮಾತಾಡೋಣ ಅಂತಂದು ಬಯಸ್ಕಾರ ಹಾಕೋಣ ಅಂತೇಳಿ ಮಾತಾಡ್ಕೊಂಡು ನಾವೇ ನಮ್ಮ ಸ್ವಂತ ದುಡ್ಡಿಲ್ಲಿಂದ ನಾವು ಮಾಡಕ್ಕೆ ಕುಂತಿದ್ದೇವೆ ಸರ್. ಯಾರೂ ಇಲ್ಲಿ ನಾವು ಆಫೀಸ್ದಾಗ ನೋಡಿದ್ರೆ ನಮ್ಮ ಒಳ್ಳೆ ಹಳ್ಳಿ ಇದು. ಯಾಕಂದರೆ ಯಾವ ಒಂದು ಸೆರೆ ಅಂಗಡಿ ಇಲ್ಲ, ಚಾದ ಅಂಗಡಿ ಇಲ್ಲ. ಇವತ್ತಿಗೂ ಈಗ 100 ವರ್ಷ ಆಯಿತು ನಮ್ಮ ಊರಲ್ಲಿ ಚಾದ ಅಂಗಡಿ ಇಲ್ಲ ಸರ್. ಅಂಥ ಹಳ್ಳಿ ಇಟ್ಕೊಂಡು ಅಷ್ಟು ಒಳ್ಳೆ ಹಳ್ಳಿ ಇಟ್ಕೊಂಡು ನಮ್ಗೆ ಯಾರೂ ಇಲ್ಲಿ ಕೆಲಸ ಮಾಡಿ ಕೊಡ್ತಾ ಇಲ್ಲ. ನಾವು ಅದಕ್ಕೆ ಬೇಜಾರಾಗಿ ನಾವು ಇಲೆಕ್ಷನ್ ಬಂದಾಗ ಬಹಿಷ್ಕಾರ ಹಾಕ್ಬೇಕಂತೇಳಿ ನಾವು ಸ್ವಂತ ದುಡ್ಡಿಲ್ಲಿಂದ ನಾವು ಇದನ್ನು ಕೆಲಸ ಮಾಡ್ತಿದ್ದೇವೆ ಸರ್. ಒಟ್ಟಾರೆ ಹೇಳ್ಬೇಕಂತಂದರೆ ರೈತರು ತಮ್ಮ ಜಮೀನುಗಳಿಗೆ ಹೋಗಲು ರಸ್ತೆ ಇಲ್ಲ. ಹೀಗಾಗಿ ಕಳೆದ ಹಲವು ವರ್ಷಗಳಿಂದನೂ ಕೂಡ ರಸ್ತೆ ನಿರ್ಮಾಣ ಮಾಡುವಂತೆ ಮನವಿ ಸಲ್ಲಿಸಿದ್ರು. ಆದರೆ ಯಾರೇ ಜನಪ್ರತಿನಿಧಿಗಳಾಗಿರ್ಬೋದು, ಈ ಭಾಗದ ಅಧಿಕಾರಿಗಳು ಕೂಡ ಸರಿಯಾಗಿ ಸ್ಪಂದನೆ ಮಾಡಿಲ್ಲ. ಹೀಗಾಗಿ ರೊಚ್ಚಿಗೆದ್ದ ಅನ್ನದಾತರು ಇವಾಗ ತಮ್ಮ ಸ್ವಂತ ಖರ್ಚಿನಿಂದ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ನಾವು ಚುನಾವಣೆ ಬಹಿಷ್ಕಾರ ಮಾಡ್ತೇವೆ, ಈ ಭಾಗದ ಶಾಸಕರು ಮತ್ತು ಜನಪ್ರತಿನಿಧಿಗಳಿಗೆ ಯಾರಿಗೂ ಕೂಡ ನಾವು ಮತ ಹಾಕೋದಿಲ್ಲ ಅಂಥೇಳಿ ಇಲ್ಲಿಯ ರೈತರು ಆಗ್ರಹಿಸ್ತಾ ಇದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಏನು ರೈತರು ತಮ್ಮ ಸ್ವಂತ ಖರ್ಚಿನಿಂದ ರಸ್ತೆ ಮಾಡ್ತಾ ಇದ್ದಾರೆ, ಸರ್ಕಾರದ ಅನುದಾನದಲ್ಲಿ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಕಳೆದ 15ರಿಂದ 20 ವರ್ಷಗಳಿಂದ ನಿರಂತರವಾಗಿ ಸರ್ಕಾರ ಮತ್ತು ಈ ಕ್ಷೇತ್ರದ ಶಾಸಕರಾದಂಥ ಸಿ ಪಾಟೀಲ್ ಅವರಿಗೆ ರಸ್ತೆ ದುರಸ್ತಿ ಮಾಡುವಂತೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯಿಂದ ರಸ್ತೆ ದುರಸ್ತಿ ಆಗಿಲ್ಲ. ಹೀಗಾಗಿ ಅನ್ನದಾತರೇ ರೊಚ್ಚಿಗೆದ್ದು ಇವಾಗ ತಮ್ಮ ಹಣದಿಂದ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗದಗ ತಾಲೂಕಿನ ಲಿಂಗದಾಳ ಗ್ರಾಮಸ್ಥರು ಸರ್ಕಾರ ವಿರುದ್ಧ ಮತ್ತು ಶಾಸಕರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಯಾಕಂತಂದರೆ ಈ ಒಂದು ರಸ್ತೆ ಮುಖಾಂತರ ಸುಮಾರು ಸಾವಿರಾರು ಹೆಕ್ಟರ್ ಪ್ರದೇಶದಷ್ಟು ಜಮೀನುಗಳಿದ್ದಾವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಏನು ಲಿಂಗದಾಳದ ಪ್ರಮುಖ ಜಮೀನುಗಳೇನಿದ್ದಾವೆ ಸುಮಾರು ಸಾವಿರಾರು ಹೆಕ್ಟರ್ ಪ್ರದೇಶದಷ್ಟು ಜಮೀನುಗಳಿಗೆ ರಸ್ತೆ ಇಲ್ಲ. ಹೀಗಾಗಿ ಅವರು ಸುಮಾರು 8 ಕಿಲೋಮೀಟರ್ ಸುತ್ತ ಹಾಕಿಕೊಂಡು ತಮ್ಮ ಜಮೀನುಗಳಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದೇ ರೀತಿಯಾಗಿ ಲಿಂಗದಾಳ್ ಗ್ರಾಮದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಅವರ ಶವ ಸಂಸ್ಕಾರಕ್ಕೂ ಕೂಡ ಇದೇ ಒಂದು ಮಾರ್ಗವಾಗಿ ಹೋಗಬೇಕಾಗಿತ್ತು. ಹೀಗಾಗಿ ಕಳೆದ 10ರಿಂದ 15 ವರ್ಷಗಳ ಕಾಲ ಈ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಗ್ರಾಮ ಪಂಚಾಯಿತಿ, ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು, ಇದೊಂದು ರಸ್ತೆ ಮಾಡಿ
ಪುಣ್ಯ ಕಟ್ಕೊಳ್ಳಿ ಅಂಥೇಳಿ. ಆದರೆ ಯಾವುದೇ ರೀತಿಯಿಂದ ರಸ್ತೆ ನಿರ್ಮಾಣ ಮಾಡದ ಹಿನ್ನೆಲೆಯಲ್ಲಿ ಇಲ್ಲಿಯ ರೈತರು ಕೂಡ ತಾವೇ ಸ್ವಂತ ಹಣದಿಂದ ಈ ಒಂದು ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರಿಗೆ ಎಷ್ಟು ಯೋಗ್ಯ ಇದೆ ಅಷ್ಟೊಂದು ಹಣ ಪಟ್ಟಿ ಹಾಕಿ 500, 1000, 2000, 4000, 5000ವರೆಗೂ ಕೂಡ ಆ ಪಟ್ಟಿ ಹಾಕಿಸಿ ಇವಾಗ ತಾವೇ ರಸ್ತೆ ನಿರ್ಮಾಣ ಮಾಡಿ ಸರ್ಕಾರಕ್ಕೆ ಶೆಡ್ಡು ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವರು ಈ ಭಾಗದ ಶಾಸಕರಾಗಿರ್ಬೋದು ಮತ್ತು ಅಧಿಕಾರಿಗಳಿಗೆ ಈ ರಸ್ತೆ ನಿರ್ಮಾಣ ಮಾಡಬೇಕಾಗಿತ್ತು. ಆದರೆ ಈವರೆಗೂ ಕೂಡ ರಸ್ತೆ ನಿರ್ಮಾಣ ಮಾಡದ ಹಿನ್ನೆಲೆಯಲ್ಲಿ ತಾವೇ ಒಂದು ತಮ್ಮ ಖರ್ಚಿನಿಂದ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸ್ಥಳೀಯರಿದ್ದಾರೆ, ಅವರನ್ನು ಕೇಳೋಣ. ಸರ್, ಏನು ಸಮಸ್ಯೆ ಆಗ್ತಾ ಇದೆ? ಇಲ್ಲಿ ಹೊಲಕ್ಕೆ ಹೋಗೋಕೆ ಸಾವಿರಾರು ಹೆಕ್ಟೇರ್ ಇಲ್ಲಿ ಜಮೀನು ಇದಾವೆ ಸರ್. ಒಟ್ಟು ಹೋಗೋಕೆ ದಾರಿಲ್ಲ. ಒತ್ತು ಒಳ್ಳೆ ಸ್ಮಶಾನ ಇದೆ ಇಲ್ಲಿ. ಯಾರು ಸತ್ತರೆ ಸ್ಮಶಾನ ತೊಗೊಂಡು ಹೋಗೋಕೆ 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ನಾವು ದೂರದಿಂದ ಬರಬೇಕು. ಯಾರೂ ಅಧಿಕಾರಿಗಳು ಎಲ್ಲ ಮನವಿ ಮಾಡಿದ್ದೀವಿ. ಜಿಲ್ಲಾ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯತಿಗೆ PDO ಅಧ್ಯಕ್ಷರಿಗೆ ಕೇಳಿದ್ರೆ ದುಡ್ಡು ಇಲ್ಲ, ಅನುದಾನ ಇಲ್ಲ ಅಂತಾರೆ. ಜಿಲ್ಲಾ ಪಂಚಾಯತ್ ಕೇಳಿದ್ರೆ ಮಾಡಿಸ್ತೀವಿ ಅಂದರು. ಮತ್ತು ಒಳ್ಳೆ ಇನ್ನೊಂದು ಸಮಸ್ಯೆ ಬಂತು. ಇಲ್ಲಿ ಎಡ್ಕಬಲ್ಕ ಬಾಜುದಾರ ಇಲ್ಲಿ ನಮಗೆ ಕೆಲಸ ಮಾಡಿಸಿ ಕೊಡ್ತಾ ಇಲ್ಲ ಅಂತ ಹೇಳಿದರು. ಮತ್ತು ಒಳ್ಳೆ ತಹಸೀಲ್ದಾರಿಗೆ ಮನವಿ ಮಾಡಿಕೊಂಡು ತಹಸೀಲ್ದಾರಿಗೆ ಹೋಗಿ ನಾವು ಇಲ್ಲಪ್ಪ ನಮ್ಗೆ ಸರ್ವೆ ಮಾಡಿಕೊಡ್ರಿ ಅಂತ ಸರ್ವೆ ಮಾಡಿಸಿದ್ರು ಇಲ್ಲಿ ಯಾರೂ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಎಲ್ಲರ ಕಡೆ ಅಡ್ಡಾಡಿದ್ವಿ. CC ಪಳ್ಳಿ ಸಾಹೇಬ್ರ ಕಡೆ ಹೋದ್ವಿ, ಇಲ್ಲಪ್ಪ ಮಾಡಿಸ್ತೀವಿ ಅಂತ ಹೇಳಿದ್ರು. ಅವರು ಇಲ್ಲಿ ಮಾಡಿಸ್ತಾ ಇಲ್ಲ. ಎಲ್ಲ ಕಡೆ ಅಡ್ಡಾಡಿ ನಮ್ಮ ರೈತರು ಬೇಸತ್ತು ನಾವು ನಮ್ಮ ಅನುದಾನ ಎಲ್ಲರೂ ಕಲೆಕ್ಟ್ ಮಾಡಿ ನಾಳೆ ಇಲೆಕ್ಷನ್ ಬಂದಾಗ ನಾವೇ ಮಾತಾಡೋಣ ಅಂತಂದು ಬಯಸ್ಕಾರ ಹಾಕೋಣ ಅಂತೇಳಿ ಮಾತಾಡ್ಕೊಂಡು ನಾವೇ ನಮ್ಮ ಸ್ವಂತ ದುಡ್ಡಿಲ್ಲಿಂದ ನಾವು ಮಾಡಕ್ಕೆ ಕುಂತಿದ್ದೇವೆ ಸರ್. ಯಾರೂ ಇಲ್ಲಿ ನಾವು ಆಫೀಸಲ್ಲಿ ನೋಡಿದ್ರೆ ನಮ್ಮ ಒಳ್ಳೆ ಹಳ್ಳಿ ಇದು. ಯಾಕಂದ್ರೆ ಯಾವ ಒಂದು ಸೆರೆ ಅಂಗಡಿ ಇಲ್ಲ, ಚಾದ ಅಂಗಡಿ ಇಲ್ಲ. ಇವತ್ತಿಗೂ ಈಗ 100 ವರ್ಷ ಆಯಿತು ನಮ್ಮ ಊರಲ್ಲಿ ಚಾದ ಅಂಗಡಿ ಇಲ್ಲ ಸರ್. ಅಂಥ ಹಳ್ಳಿ ಇಟ್ಕೊಂಡು ಅಷ್ಟು ಒಳ್ಳೆ ಹಳ್ಳಿ ಇಟ್ಕೊಂಡು ನಮ್ಗೆ ಯಾರೂ ಇಲ್ಲಿ ಕೆಲಸ ಮಾಡಿ ಕೊಡ್ತಾ ಇಲ್ಲ. ನಾವು ಅದಕ್ಕೆ ಬೇಜಾರಾಗಿ ನಾವು ಇಲೆಕ್ಷನ್ ಬಂದಾಗ ಬಹಿಷ್ಕಾರ ಹಾಕ್ಬೇಕಂತೇಳಿ ನಾವು ಸ್ವಂತ ದುಡ್ಡಿಲ್ಲಿಂದ ನಾವು ಇದನ್ನು ಕೆಲಸ ಮಾಡ್ತಿದ್ದೇವೆ ಸರ್. ಒಟ್ಟಾರೆ ಹೇಳಬೇಕಂತಂದರೆ ರೈತರು ತಮ್ಮ ಜಮೀನುಗಳಿಗೆ ಹೋಗಲು ರಸ್ತೆ ಇಲ್ಲ. ಹೀಗಾಗಿ ಕಳೆದ ಹಲವು ವರ್ಷಗಳಿಂದನೂ ಕೂಡ ರಸ್ತೆ ನಿರ್ಮಾಣ ಮಾಡುವಂತೆ ಮನವಿ ಸಲ್ಲಿಸಿದ್ರು. ಆದರೆ ಯಾರೇ ಜನಪ್ರತಿನಿಧಿಗಳಾಗಿರ್ಬೋದು, ಈ ಭಾಗದ ಅಧಿಕಾರಿಗಳು ಕೂಡ ಸರಿಯಾಗಿ ಸ್ಪಂದನೆ ಮಾಡಿಲ್ಲ. ಹೀಗಾಗಿ ರೊಚ್ಚಿಗೆದ್ದ ಅನ್ನದಾತರು ಇವಾಗ ತಮ್ಮ ಸ್ವಂತ ಖರ್ಚಿನಿಂದ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ನಾವು ಚುನಾವಣೆ ಬಹಿಷ್ಕಾರ ಮಾಡ್ತೇವೆ. ಈ ಭಾಗದ ಶಾಸಕರು ಮತ್ತು ಜನಪ್ರತಿನಿಧಿಗಳಿಗೆ ಯಾರಿಗೂ ಕೂಡ ನಾವು ಮತ ಹಾಕೋದಿಲ್ಲ ಅಂಥೇಳಿ ಇಲ್ಲಿಯ ರೈತರು ಆಗ್ರಹಿಸ್ತಾ ಇದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಏನು ರೈತರು ತಮ್ಮ ಸ್ವಂತ ಖರ್ಚಿನಿಂದ ರಸ್ತೆ ಮಾಡ್ತಾ ಇದ್ದಾರೆ, ಸರ್ಕಾರದ ಅನುದಾನದಲ್ಲಿ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿಕೊಡಬೇಕಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕಳೆದ 15ರಿಂದ 20 ವರ್ಷಗಳಿಂದ ನಿರಂತರವಾಗಿ ಸರ್ಕಾರ ಮತ್ತು ಈ ಕ್ಷೇತ್ರದ ಶಾಸಕರಾದಂಥ CC ಪಾಟೀಲ್ ಅವರಿಗೆ ರಸ್ತೆ ದುರಸ್ತಿ ಮಾಡುವಂತೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯಿಂದ ರಸ್ತೆ ದುರಸ್ತಿ ಆಗಿಲ್ಲ. ಹೀಗಾಗಿ ಅನ್ನದಾತರೇ ರೊಚ್ಚಿಗೆದ್ದು ಇವಾಗ ತಮ್ಮ ಹಣದಿಂದ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗದಗ್ ತಾಲೂಕಿನ ಲಿಂಗದಾಳ ಗ್ರಾಮಸ್ಥರು ಸರ್ಕಾರ ವಿರುದ್ಧ ಮತ್ತು ಶಾಸಕರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಯಾಕಂತಂದರೆ ಈ ಒಂದು ರಸ್ತೆ ಮುಖಾಂತರ ಸುಮಾರು ಸಾವಿರಾರು ಹೆಕ್ಟರ್ ಪ್ರದೇಶದಷ್ಟು ಜಮೀನುಗಳಿದ್ದಾವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಏನು ಲಿಂಗದಾಳದ ಪ್ರಮುಖ ಜಮೀನುಗಳೇನಿದ್ದಾವೆ, ಸುಮಾರು ಸಾವಿರಾರು ಹೆಕ್ಟರ್ ಪ್ರದೇಶದಷ್ಟು ಜಮೀನುಗಳಿಗೆ ರಸ್ತೆ ಇಲ್ಲ. ಹೀಗಾಗಿ ಅವರು ಸುಮಾರು 8 ಕಿಲೋಮೀಟರ್ ಸುತ್ತ ಹಾಕಿಕೊಂಡು ತಮ್ಮ ಜಮೀನುಗಳಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದೇ ರೀತಿಯಾಗಿ ಲಿಂಗದಾಳ್ ಗ್ರಾಮದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಅವರ ಶವ ಸಂಸ್ಕಾರಕ್ಕೂ ಕೂಡ ಇದೇ ಒಂದು ಮಾರ್ಗವಾಗಿ ಹೋಗಬೇಕಾಗಿತ್ತು. ಹೀಗಾಗಿ ಕಳೆದ 10ರಿಂದ 15 ವರ್ಷಗಳ ಕಾಲ ಈ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಗ್ರಾಮ ಪಂಚಾಯಿತಿ, ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು, ಇದೊಂದು ರಸ್ತೆ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂಥೇಳಿ. ಆದರೆ ಯಾವುದೇ ರೀತಿಯಿಂದ ರಸ್ತೆ ನಿರ್ಮಾಣ ಮಾಡದ ಹಿನ್ನೆಲೆಯಲ್ಲಿ ಇಲ್ಲಿಯ ರೈತರು ಕೂಡ ತಾವೇ ಸ್ವಂತ ಹಣದಿಂದ ಈ ಒಂದು ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರಿಗೆ ಎಷ್ಟು ಯೋಗ್ಯ ಇದೆ ಅಷ್ಟೊಂದು ಹಣ ಪಟ್ಟಿ ಹಾಕಿ 500, 1000, 2000, 4000, 5000ವರೆಗೂ ಕೂಡ ಆ ಪಟ್ಟಿ ಹಾಕಿಸಿ ಇವಾಗ ತಾವೇ ರಸ್ತೆ ನಿರ್ಮಾಣ ಮಾಡಿ ಸರ್ಕಾರಕ್ಕೆ ಶೆಡ್ಡು ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವರು ಈ ಭಾಗದ ಶಾಸಕರಾಗಿರ್ಬೋದು ಮತ್ತು ಅಧಿಕಾರಿಗಳಿಗೆ ಈ ರಸ್ತೆ ನಿರ್ಮಾಣ ಮಾಡಬೇಕಾಗಿತ್ತು. ಆದರೆ ಈವರೆಗೂ ಕೂಡ ರಸ್ತೆ ನಿರ್ಮಾಣ ಮಾಡದ ಹಿನ್ನೆಲೆಯಲ್ಲಿ ತಾವೇ ಒಂದು ತಮ್ಮ ಖರ್ಚಿನಿಂದ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸ್ಥಳೀಯರಿದ್ದಾರೆ, ಅವರನ್ನು ಕೇಳೋಣ. ಸರ್, ಏನು ಸಮಸ್ಯೆ ಆಗ್ತಾ ಇದೆ? ಇಲ್ಲಿ ಹೊಲಕ್ಕೆ ಹೋಗೋಕೆ ಸಾವಿರಾರು ಹೆಕ್ಟೇರ್ ಇಲ್ಲಿ ಜಮೀನು ಇದಾವೆ ಸರ್. ಒಟ್ಟು ಹೋಗೋಕೆ ದಾರಿಲ್ಲ. ಒತ್ತು ಒಳ್ಳೆ ಸ್ಮಶಾನ ಇದೆ ಇಲ್ಲಿ. ಯಾರು ಸತ್ತರೆ ಸ್ಮಶಾನ ತೊಗೊಂಡು ಹೋಗೋಕೆ 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ನಾವು ದೂರದಿಂದ ಬರಬೇಕು. ಯಾರೂ ಅಧಿಕಾರಿಗಳು ಎಲ್ಲ ಮನವಿ ಮಾಡಿದ್ದೀವಿ. ಜಿಲ್ಲಾ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯತಿಗೆ PDO ಅಧ್ಯಕ್ಷರಿಗೆ ಕೇಳಿದ್ರೆ ದುಡ್ಡು ಇಲ್ಲ, ಅನುದಾನ ಇಲ್ಲ ಅಂತಾರೆ. ಜಿಲ್ಲಾ ಪಂಚಾಯತ್ ಕೇಳಿದ್ರೆ ಮಾಡಿಸ್ತೀವಿ ಅಂದರು. ಮತ್ತು ಒಳ್ಳೆ ಇನ್ನೊಂದು ಸಮಸ್ಯೆ ಬಂತು. ಇಲ್ಲಿ ಎಡ್ಕಬಲ್ಕ ಬಾಜುದಾರ ಇಲ್ಲಿ ನಮಗೆ ಕೆಲಸ ಮಾಡಿಸಿ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಮತ್ತು ಒಳ್ಳೆ ತಹಸೀಲ್ದಾರಿಗೆ ಮನವಿ ಮಾಡಿಕೊಂಡು ತಹಸೀಲ್ದಾರಿಗೆ ಹೋಗಿ ನಾವು
ನಾವು ಇಲ್ಲಪ್ಪ ನಮ್ಗೆ ಸರ್ವೆ ಮಾಡಿಕೊಡ್ರಿ ಅಂತ ಸರ್ವೆ ಮಾಡಿಸಿದ್ರು ಇಲ್ಲಿ ಯಾರೂ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಎಲ್ಲರ ಕಡೆ ಅಡ್ಡಾಡಿದ್ವಿ. CC ಪಾಟೀಲ್ ಸಾಹೇಬ್ರ ಕಡೆ ಹೋದ್ವಿ, ಇಲ್ಲಪ್ಪ ಮಾಡಿಸ್ತೀವಿ ಅಂತ ಹೇಳಿದ್ರು. ಅವರು ಇಲ್ಲಿ ಮಾಡಿಸ್ತಾ ಇಲ್ಲ. ಎಲ್ಲ ಕಡೆ ಅಡ್ಡಾಡಿ ನಮ್ಮ ರೈತರು ಬೇಸತ್ತು ನಾವು ನಮ್ಮ ಅನುದಾನ ಎಲ್ಲರೂ ಕಲೆಕ್ಟ್ ಮಾಡಿ ನಾಳೆ ಇಲೆಕ್ಷನ್ ಬಂದಾಗ ನಾವೇ ಮಾತಾಡೋಣ ಅಂತಂದು ಬಯಸ್ಕಾರ ಹಾಕೋಣ ಅಂತೇಳಿ ಮಾತಾಡ್ಕೊಂಡು ನಾವೇ ನಮ್ಮ ಸ್ವಂತ ದುಡ್ಡಿಲಿಂದ ನಾವು ಮಾಡಕ್ಕೆ ಕುಂತಿದ್ದೇವೆ ಸರ್. ಯಾರೂ ಇಲ್ಲಿ ನಾವು ಆಫೀಸ್ದಲ್ಲಿ ನೋಡಿದ್ರೆ ನಮ್ಮ ಒಳ್ಳೆ ಹಳ್ಳಿ ಇದು. ಯಾಕಂದ್ರೆ ಯಾವ ಒಂದು ಶೆರೆ ಅಂಗಡಿ ಇಲ್ಲ, ಚಾದ ಅಂಗಡಿ ಇಲ್ಲ. ಇವತ್ತಿಗೂ ಈಗ 100 ವರ್ಷ ಆಯಿತು ನಮ್ಮ ಊರಲ್ಲಿ ಚಾದ ಅಂಗಡಿ ಇಲ್ಲ ಸರ್. ಅಂಥ ಹಳ್ಳಿ ಇಟ್ಕೊಂಡು ಅಷ್ಟು ಒಳ್ಳೆ ಹಳ್ಳಿ ಇಟ್ಕೊಂಡು ನಮ್ಗೆ ಯಾರೂ ಇಲ್ಲಿ ಕೆಲಸ ಮಾಡಿ ಕೊಡ್ತಾ ಇಲ್ಲ. ನಾವು ಅದಕ್ಕೆ ಬೇಜಾರಾಗಿ ನಾವು ಇಲೆಕ್ಷನ್ ಬಂದ ಬಹಿಷ್ಕಾರ ಹಾಕ್ಬೇಕಂತೇಳಿ ನಾವು ಸ್ವಂತ ದುಡ್ಡಿಲಿಂದ ನಾವು ಇದನ್ನು ಕೆಲಸ ಮಾಡ್ತಿದ್ದೇವೆ ಸರ್. ಒಟ್ಟಾರೆ ಹೇಳ್ಬೇಕಂತಂದರೆ ರೈತರು ತಮ್ಮ ಜಮೀನುಗಳಿಗೆ ಹೋಗಲು ರಸ್ತೆ ಇಲ್ಲ. ಹೀಗಾಗಿ ಕಳೆದ ಹಲವು ವರ್ಷಗಳಿಂದನೂ ಕೂಡ ರಸ್ತೆ ನಿರ್ಮಾಣ ಮಾಡುವಂತೆ ಮನವಿ ಸಲ್ಲಿಸಿದ್ರು. ಆದರೆ ಯಾರೇ ಜನಪ್ರತಿನಿಧಿಗಳಾಗಿರ್ಬೋದು, ಈ ಭಾಗದ ಅಧಿಕಾರಿಗಳು ಕೂಡ ಸರಿಯಾಗಿ ಸ್ಪಂದನೆ ಮಾಡಿಲ್ಲ. ಹೀಗಾಗಿ ರೊಚ್ಚಿಗೆದ್ದ ಅನ್ನದಾತರು ಇವಾಗ ತಮ್ಮ ಸ್ವಂತ ಖರ್ಚಿನಿಂದ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ನಾವು ಚುನಾವಣೆ ಬಹಿಷ್ಕಾರ ಮಾಡ್ತೇವೆ, ಈ ಭಾಗದ ಶಾಸಕರು ಮತ್ತು ಜನಪ್ರತಿನಿಧಿಗಳಿಗೆ ಯಾರಿಗೂ ಕೂಡ ನಾವು ಮತ ಹಾಕೋದಿಲ್ಲ ಅಂಥೇಳಿ ಇಲ್ಲಿಯ ರೈತರು ಆಗ್ರಹಿಸ್ತಾ ಇದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಏನು ರೈತರು ತಮ್ಮ ಸ್ವಂತ ಖರ್ಚಿನಿಂದ ರಸ್ತೆ ಮಾಡ್ತಾ ಇದ್ದಾರೆ, ಸರ್ಕಾರದ ಅನುದಾನದಲ್ಲಿ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.